ಇವತ್ತು 120 ಡೇಸ್ ಫರ್ಟಿಲಿಟಿ ಬೂಸ್ಟರ್ ಸೀರೀಸ್ನಲ್ಲಿ 25ನೇ ದಿನ. ಇವತ್ತು ನನ್ನ ರೂಟೀನ್ ಆಚೀಚೆ ಆಗೋಯಿತು. ಯಾಕಂದರೆ ಇವತ್ತು ನಮ್ಮನೇಲಿ ಆಯುಧ ಪೂಜೆ ಜೊತೆಗೆ ಪಿತೃಪಕ್ಷ. ಇವತ್ತೇ ನಮ್ಮನೇಲಿ ನಮ್ಮ ಹಿರಿಯರಿಗೆ ಎಡೆ ಹಾಕೋದು. ಬೆಳಗ್ಗೆ ಎದ್ದು 2 ಗ್ಲಾಸ್ ಮೆಂತ್ಯ ಪುಡಿ ಹಾಕಿ ಬಿಸಿ ಮಾಡಿದ ನೀರನ್ನು ಕುಡಿದು ಇವತ್ತಿನ ಕೆಲಸಗಳನ್ನು ಶುರು ಮಾಡಿದ್ದಾಯಿತು. ಯೋಗ ಎಕ್ಸಸೈಸ್ ಏನೂ ಮಾಡೋಕ್ಕೆ ಹೋಗಿಲ್ಲ, ಯಾಕಂದರೆ ಇವತ್ತು ಅದಕ್ಕಿಂತ ಡಬಲ್ ವರ್ಕೌಟ್ ಆಗುತ್ತೆ ಅಂತ ಗೊತ್ತಿತ್ತು. ಮನೆ ತುಂಬ ಕೆಲಸಗಳು, ಏನು ಮಾಡೋದು ಏನು ಬಿಡೋದು ಅನ್ನೋ ಅಷ್ಟು. ಮೊದಲು ಪೂಜೆ ಮಾಡಿ ಬೆಳಗ್ಗೆ ತಿಂಡಿ ತಿಂದಿದ್ದು ಬಾತ್. ಆಮೇಲೆ ಹಬ್ಬದ ಕೆಲಸಗಳು ಒಂದೊಂದಾಗಿ ಕತ್ತರಿಸೋದು, ಬೇಯಿಸೋದು, ಉರಿಯೋದು, ಹೀಗೆ ಮಧ್ಯಾಹ್ನ ಹಸಿವಾದಾಗ ಬೆಳಗಿನ ಬಾತ್ ತಿಂದು ಮ್ಯಾನೇಜ್ ಮಾಡಿದೆ. ಕಣ್ಮುಂದೆ ಇಷ್ಟು ವೆರೈಟೀಸ್ ಆಫ್ ಫುಡ್ ತಯಾರಾಗ್ತಿದ್ರು, ಯಾವುದನ್ನು ತಿನ್ನಬೇಕು ಅಂತ ಅನ್ನಿಸ್ತಿಲ್ಲ. ಎಲ್ಲ ಅಡುಗೆ ಕೆಲಸ ಮುಗಿಸಿ ರಾತ್ರಿ ಎಡೆ ಹಾಕಿ ನಾವು ಊಟಕ್ಕೆ ಕೂತ್ಕೊಂಡಿದ್ದಾಯಿತು. ಊಟದ ಟೈಮಲ್ಲಿ ಅಮ್ಮನ ಬಲವಂತಕ್ಕೆ 1 ಸ್ಪೂನ್ ಪಾಯಸ, 1/4 ಭಾಗ ಕಜ್ಜಾಯ ತಿಂದಿದ್ದಷ್ಟೇ ಇವತ್ತಿನ ನನ್ನ ಆಯಿಲಿ ಆ್ಯಂಡ್ ಸ್ವೀಟ್ ಫುಡ್ ಸೇವನೆ. ಉಳಿದಂತೆ ರಾತ್ರಿ ಊಟಕ್ಕೆ ಮುದ್ದೆ, 4 ಪೀಸ್ ನಾಟಿ ಕೋಳಿ ಚಿಕನ್ ವಿತ್ ಸಾಂಬಾರ್, 1 ಎಗ್. ಡೇ ಬೈ ಡೇ ಐ ಆಮ್ ಗ್ರ್ಯಾಜುವಲಿ ಡೆವಲಪಿಂಗ್. ಥ್ಯಾಂಕ್ಸ್ ಟು ದಿ ಮೈ ಸೆಲ್ಫ್. ಕೀಪ್ ಗೋಯಿಂಗ್.